ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ಬೆಳಗ್ಗೆಯಿಂದಲೇ ಉತ್ಸಾಹದಿಂದ ಮತದಾರರು ಮತ ಚಲಾಯಿಸುತ್ತಿದ್ದಾರೆ. ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಪ್ರಿಯಾಂಕಾ ಗಾಂಧಿಯವರಿಗೆ ಈ ಚುನಾವಣೆ ಸವಾಲಾಗಿದೆ. ಇನ್ನು ಎದುರಾಳಿ ಸ್ಪರ್ಧಿಯಾಗಿ ಬಿಜೆಪಿಯಿಂದ ನವ್ಯ ಹರಿದಾಸ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. 14 ಲಕ್ಷ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ. ಇನ್ನು ವಯನಾಡಿನಲ್ಲಿ ಬೀಡುಬಿಟ್ಟಿರುವ ಪ್ರಿಯಾಂಕಾ ಗಾಂಧಿಯವರು ಕೆಲ ಮತಗಟ್ಟೆಗಳಿಗೆ ಭೇಟಿಯನ್ನ ನೀಡಿ ಮಾತನಾಡಿದ್ದಾರೆ. People are coming out and voting. That's a good thing. Look, I just hope that today everybody comes out and exercises their democratic right. I think it's the greatest strength that the Constitution has given people, and they should use it well. People are coming out and voting. That's a good thing. Look, I just hope that today everybody comes out and exercises their democratic right. ವಯನಾಡಿನಲ್ಲಿ ಮತ ಚಲಾಯಿಸಿದ ಭೂಕುಸಿತ ಸಂತ್ರಸ್ತರು ಮನೆ ಕಳೆದುಕೊಂಡವರ ನೆರವಿಗೆ ಚುನಾವಣಾ ಆಯೋಗ ಕೂಡ ನಿಂತಿದೆ. ವಯನಾಡಿನಲ್ಲಿ ಭೂ ಕುಸಿತ ಆಗಿತ್ತು. ನೂರಾರು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು, ಮನೆ ಮಠಗಳನ್ನ ಕಳ್ಕೊಂಡ್ರು. ಇದೀಗ ಆ ಸಂತ್ರಸ್ತರಿಗೆ ಚುನಾವಣಾ ಆಯೋಗ ಚುನಾವಣೆಯಲ್ಲಿ ಮತದಾನವನ್ನ ಮಾಡುವ ನಿಟ್ಟಿನಲ್ಲಿ ನೆರವಿಗೆ ನಿಂತುಕೊಂಡಿದೆ. ಭೂಕುಸಿತ ಸಂತ್ರಸ್ತರಿಗೆ ಬಸ್ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಮತದಾನಕ್ಕೆ ಬಂದ ಸಂತ್ರಸ್ತರಿಗೆ ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತ ಮಾಡಿಕೊಂಡಿದ್ದಾರೆ. ಭಾವುಕ ಕ್ಷಣಕ್ಕೆ ಮೆಪ್ಪಾಡಿಯ ಮತಗಟ್ಟೆಗಳು ಸಾಕ್ಷಿಯಾಗಿವೆ. ವೀಲ್ ಚೇರ್ ಮೂಲಕ ಬಂದು ಸಂತ್ರಸ್ತರು ಮತ ಚಲಾಯಿಸಿದ್ದಾರೆ. ಅಟ್ಟಮಲ, ಮುಂಡಕೈ, ಚೂರಲ್ಮಲ ಭೂಕುಸಿತ ಸಂತ್ರಸ್ತರು ಮೆಪ್ಪಾಡಿಯಲ್ಲಿರುವ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ. ರಾಮ್, ವಯನಾಡಿನಲ್ಲಿ ಆದಂತಹ ಭೂಕುಸಿತ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆಯೇ ಇದೆ. ಸಾಕಷ್ಟು ಮಂದಿ ಮನೆ ಮಠವನ್ನು ಕಳ್ಕೊಂಡ್ರು, ಹಾಗೆಯೇ ಪ್ರಾಣಗಳು ಹೋದ್ವು. ಇದೀಗ ಚುನಾವಣೆಯ ನಿಮಿತ್ತವಾಗಿ ಒಂದಷ್ಟು ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗವೂ ಕೂಡ ಮುಂದಾಗಿದೆ. ಹೇಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅಂತಾರ? ಮಧುಶ್ರೀ, ಖಂಡಿತವಾಗಿಯೂ ಚುನಾವಣೆ ಅಂದರೆ ಸಾಕಷ್ಟು ಅಪರೂಪದ ಕ್ಷಣಗಳಿಗೆ ಸಾಕ್ಷಿ ಆಗ್ತದೆ. ಆದರೆ ವಯನಾಡು ಚುನಾವಣೆಯ ಮೆಪ್ಪಾಡಿ ಮತಗಟ್ಟೆ ಏನಿದೆ ಅದು ಅಪರೂಪದ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಹಿಂದೆಂದೂ ಕಂಡು ಕೇಳರಿದಂತಹ ಒಂದು ಘೋರ ದುರಂತ ಕೇರಳದ ವಯನಾಡಿನ ಮೆಪ್ಪಾಡಿಯಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಏನು ಭೂಕುಸಿತ ಆಗಿ ಸಾಕಷ್ಟು ಜನರು ಸಾವನ್ನಪ್ಪಿದ್ರು, ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ಇದೀಗ ಅದರಿಂದ ಮತ್ತೆ ಎದ್ದು ಬಂದಿರುವಂತಹ ಅಲ್ಲಿನ ಜನರು ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ತೋರಿಸಲೇಬೇಕು ಅಂತೇಳಿ ಸಾಕಷ್ಟು ಅಂದರೆ ಅರಸಾಹಸದಲ್ಲಿ ಬಂದು ಮತ ಚಲಾವಣೆ ಮಾಡುವಂಥ ಅಪರೂಪದ ಒಂದು ದೃಶ್ಯಗಳು ಮೆಪ್ಪಾಡಿಯಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಚುನಾವಣಾ ಆಯೋಗ ಸಹ ಇಲ್ಲಿರುವಂತಹ ಸಂತ್ರಸ್ತರಿಗೆ ಸಾಕಷ್ಟು ನೆರವು ನೀಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಅಲ್ಲಿ ಆಗಿದ್ದಂಥ ಆ ಒಂದು ಪ್ರದೇಶಗಳಲ್ಲಿ ಏನು ಭೂಕುಸಿತ ಆಗಿತ್ತು, ಸಾಕಷ್ಟು ಸಂತ್ರಸ್ತರು ಸಾವು ನೋವುಗಳು ಸಂಭವಿಸಿತ್ತು, ಸಾಕಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. ಆ ಒಂದು ಸ್ಥಳದಿಂದ ಏನು ಮತಗಟ್ಟೆಗೆ ಬರಲಿಕ್ಕೆ ವಿಶೇಷವಾದಂಥ ಬಸ್ ವ್ಯವಸ್ಥೆಯನ್ನು ಸಹ ಚುನಾವಣಾ ಆಯೋಗ ಮಾಡಿದೆ. ಮತ್ತು ಅಲ್ಲಿಂದ ಬಂದಂಥವರಿಗೆ ಅಲ್ಲಿ ಮತಗಟ್ಟೆಗೆ ಏನು ಬರ್ತಾರೆ ಅವರಿಗೆ ಒಂದು ಸ್ವಾಗತವನ್ನು ಸಹ ವಿಶೇಷವಾಗಿ ಕೋರುವಂಥದ್ದು, ಅಂದರೆ ಗುಲಾಬಿ ಹೂವನ್ನು ನೀಡಿ ಅವರನ್ನು ಮತಗಟ್ಟೆಗೆ ಕರೆದುಕೊಂಡು ಬಂದು ಅಲ್ಲಿ ಮತ ಚಲಾಯಿಸುವಂಥ ಹಕ್ಕನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ತಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು, ವೀಲ್ ಚೇರ್ನ ಮುಖಾಂತರವಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರವಾಗಿ ಭಾವುಕ ಕ್ಷಣಗಳಿಗೆ ಅಲ್ಲಿನ ಜನರು ಸಾಕ್ಷಿಯಾಗಿದ್ದಾರೆ. ಖಂಡಿತವಾಗಿಯೂ ಜೀವನ ಏನಿದೆ ಈ ರೀತಿಯಾದಂಥದ್ದು, ಅಂದರೆ ಅದರ ಉತ್ಸಾಹ ಏನಿದೆ ಅದು ಯಾವತ್ತೂ ಸಹ ಕುಗ್ಗಬಾರ್ದು. ಮತ್ತು ಪ್ರಮುಖವಾಗಿ ಮತದಾನ ಅನ್ನೋದು ನಮ್ಮ ಸಾರ್ವಜನಿಕವಾದಂಥ ಹಕ್ಕಾಗಿರುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೊಂದು ರೀತಿಯ ಹಬ್ಬದ ರೀತಿಯಲ್ಲಿ ಮಾಡಬೇಕು, ಮತ್ತು ನಮ್ಮ ಮುಂದಿನ ಭವಿಷ್ಯವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿಯಾದಂಥ ಸಂದೇಶಗಳನ್ನು ಸಾರುವಂಥ ಕೆಲಸವನ್ನು ಏನು ಮಾಡಲಾಗ್ತದೆ, ಅದಕ್ಕೆ ಒಂದು ಮಾದರಿಯಾಗಿ ಇಲ್ಲಿನ ಮೆಪ್ಪಾಡಿಯ ಜನರು ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ತಮಗಿರುವಂಥ ಸಾಕಷ್ಟು ಸಂಕಷ್ಟಗಳನ್ನು ಮರೆತು ತಮ್ಮ ಮತ ಚಲಾಯಿಸಲಿಕ್ಕೆ ಬಂದಿರೋದು ಖಂಡಿತವಾಗಿಯೂ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಮಧುಶ್ರೀ, ಧನ್ಯವಾದ ರಾಮ್.